ಸೆಷನ್ ಅಲ್ಲಿ ಏನೇ ಪಾಸ್ ಆದ್ರೂ ಕೂಡ ಫೈನಾನ್ಷಿಯಲ್ ಬೈಂಡಿಂಗ್ ಇರ್ತಾ ಇತ್ತು. ಬಟ್ ನೀತಿ ಆಯೋಗ ಇಸ್ ಓನ್ಲಿ ಅಡ್ವೈಸರಿ, ಇಟ್ ಇಸ್ ನಾಟ್ ಬೌಂಡ್ ಬೈ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸರ್, ಈಗ ಕೇಂದ್ರ ಸರ್ಕಾರ ಮಾಡಿದಂತ ಒಂದ್ ನಿಮಿಷ, ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಕಾಯ್ದೆಯನ್ನ ರಾಜ್ಯ ಸರ್ಕಾರ ತನ್ನ ಇಲಾಖೆ ಹಣದಿಂದ ಇವತ್ತು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದೆ. ಆಯ್ತು, ಇವರು ಅದಕ್ಕೇನೋ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ನಾನು ಕೇಳ್ತೀನಿ ನಿಮಗೆ, ನಾಳೆ ರಾಜ್ಯ ಸರ್ಕಾರದ ಯಾವುದೋ ಒಂದೆರಡು ಕಾನೂನು ಬರುತ್ತೆ. ನಮ್ಮದೇ ಬೆಂಬಲಿತ ಗ್ರಾಮ ಪಂಚಾಯಿತಿಗಳಿದೆ, ನಮ್ಮ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಗಳು, ನಗರಸಭೆಗಳಿದೆ. ನಾವಲ್ಲಿ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನು ಒಪ್ಕೊಳ್ಳಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿಗಳು, ನಗರಸಭೆಗಳು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ನಾವು ಅನುಮತಿ ಕೊಡ್ತೀರಾ? ನಾವು ಪಿಡಿಒಗಳಿಗೆ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀವಿ, ಒಪ್ಕೋತೀರಾ ನೀವು? ಗ್ರಾಮೀಣ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ್ದೋ ರಾಜ್ಯ ಸರ್ಕಾರದ ಯೋಜನೆಗೆ ನಮ್ದು ವಿರೋಧ ಇದೆ ಅಂತೇಳಿ ನಮ್ಮ ನಗರಸಭೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಪಿಡಿಒ ನಿಮ್ಮ ಆಯುಕ್ತರು ಒಪ್ತಾರ? ಒಕ್ಕೂಟದ ವ್ಯವಸ್ಥೆ ಅಂದಾಗ ಒಂದಕ್ಕೊಂದು ಲಿಂಕ್ ಇದು. ನೀವು ರಾಜ್ಯ ಸರ್ಕಾರದ ಕಾನೂನನ್ನ ಯಜ್ಞ ಪುರಸಭೆ ಗ್ರಾಮ ಪಂಚಾಯಿತಿಗಳನ್ನ ಒಪ್ಕೊಳ್ಳುತ್ತೋ, ಕೇಂದ್ರ ಸರ್ಕಾರದ ಕಾನೂನನ್ನು ಒಪ್ಕೋಬೇಕು. ನಿಮ್ ಪಾರ್ಟಿ ಸರ್ಕಾರ ನಾಳೆ ಮಾನ್ಯ ಅಧ್ಯಕ್ಷ, ನೀವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ? ನಾಳೆ ನನ್ನ ಕ್ಷೇತ್ರದಲ್ಲಿ ನನ್ನ ಬಿಜೆಪಿ ಬೆಂಬಲಿತ 25 ಗ್ರಾಮ ಪಂಚಾಯಿತಿಗಳಿದೆ, ಮುನ್ಸಿಪಾಲಿಟಿಗಳಿದೆ, ಪಟ್ಟಣ ಪಂಚಾಯಿತಿಗಳಿದೆ. ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದು ನಿರ್ಣಯ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ನೀವು ಒಪ್ಪಿಗೆ ಕೊಡ್ತೀರಾ? ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀರಾ ಅದಕ್ಕೆ ನೀವು? ಹೇಳಿದ್ರಲ್ಲ ಈಗ. ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಂದೇ ನಿಮಿಷ ಮಾನ್ಯ ಸಭಾಧ್ಯಕ್ಷ, ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇವರು 650 ಬಾರ್ಲೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿದೆ, ಅದನ್ನ ಉತ್ತರ ಕೊಡ್ಲಿ. ಬಾರ್ಲೇಷನ್ಸ್ ಕೂಡ ಕೊಟ್ಟಿದ್ದಾರೆ, ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಏನ್ ಯೋಗ್ಯತೆ ಇದೆ ಅವ್ರು ಮಾತನಾಡಕ್ಕೆ? ಗುಜರಾತ್ ನಲ್ಲಿ ಅನಧಿಕೃತವಾಗಿ ಎಷ್ಟು ಮಾರಾಟ ಆಗ್ತಾ ಇದೆ ತಿಳ್ಕೊಳ್ಳಿ. ಕರ್ನಾಟಕದ ಮಾತನಾಡಿದ್ರೆ ಕರ್ನಾಟಕದ ಮಾತಾಡಿ ಸರ್. ಅಧ್ಯಕ್ಷರೇ, ನಕಲಿ ಗಾಂಧಿಗೆ ಗೌರವ ಕೊಡೋದ್ರ ಸಲುವಾಗಿ ಈ ಒಂದು ಮನ್ರೇಗಾವನ್ನು ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಇವ್ರಿಗೆ ಗೌರವ ಇಲ್ಲ, ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಪಡಿಸಲಿಕ್ಕೆ ಕೆಲಸ ಚರ್ಚೆ ಆಗಲಿ. ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡೋದು ಯಾರು ಒಪ್ಕೊಂಡ್ರ? ಆ 3 ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡ್ಲಿಲ್ವಾ? ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಲ್ವಾ? ನೋಡ್ರಿ, ವ್ಯವಸ್ಥೆಯಲ್ಲಿ ಕೇಳಿ, ಕಾನೂನಿಕವಾಗಿ ನಾವು ಅದನ್ನು ವಿರೋಧ ಮಾಡುದು, ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು, ಸಾಕಷ್ಟು ರಾಜ್ಯಗಳ ವಿರೋಧ ಆಯ್ತು. ದೆಹಲಿಯಲ್ಲಿ 1 ವರ್ಷ ಕಾಲ ರೈತರು ವಿರೋಧ ಮಾಡುದು, ನೀವು ತಿರುಗಿ ಕೇರೆ ಮಾಡ್ಲಿಲ್ಲ. ನೀವು ಅಂತಿಮವಾಗಿ ಸರ್ಕಾರ ಒಂದ್ ನಿಮಿಷ ಕೇಳಿ. ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗುತ್ತೆ, ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದ್ರೆ, ಹೇಳೋದಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಳಿತದ ಗ್ರಾಮ ಪಂಚಾಯತ್ ಸಭಾಧ್ಯಕ್ಷರೇ, ಅವರ ಆಡಳಿತದ ಗ್ರಾಮ ಪಂಚಾಯತಿಗೆ ಅವ್ರು ಹೋಗ್ಲಿ, ಅವ್ರಿಗೆ ಅಲ್ಲಿ ಹೋಗಿ ಹೇಳಿ ಕೇಂದ್ರ ಸರ್ಕಾರ. ನಿಮಿಷ ಕೇಳಿ ಶೆಟ್ಟಿ ಅವರೇ, ನಿಮಿಷ ಕೇಳಿ. ಅಲ್ಲ, ಈಗ ಸುನಿಲ್ ಅವ್ರು ಹೇಳಿದಾಗೆ ಅವರ ಗ್ರಾಮ ಪಂಚಾಯತಿಗೆ ಹೋಗ್ಲಿ, ಅಲ್ಲಿ ಹೋಗ್ಬಿಟ್ಟು ನೋಡಿ, ಹಿಂದೆ ಕೇಂದ್ರ ಸರ್ಕಾರ 100% ದುಡ್ಡು ಕೊಡ್ತಾ ಇತ್ತು, ಈಗ ಕೇಂದ್ರ ಸರ್ಕಾರ 60% ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರ ಪರವಾಗಿ ನಾವು ನಿಲ್ಬೇಕು ಅಂತ ಅವ್ರು ಹೋಗಿ ಹೇಳಿ. ಮನೆ ಸಭಾಧ್ಯಕ್ಷರೇ, ಇವರು
ನೀವು ಅದನ್ನೇ ಮಾತಾಡಿ. ನಾವು ಸನ್ಮಾನ್ಯ ಅಧ್ಯಕ್ಷರೇ, ಇವರು ಸಂಘ ಏನೋ ನೀವು ಕೊಡ್ತಾ ಇದ್ದಾರೆ. ನಾವು ಈ ಕಾರ್ಯಕ್ರಮದ ಶ್ಯಾಮಪ್ರಕಾಶ್ ಪಾಟೀಲ್ ಅವ್ರು ಉತ್ತರ ಕೊಡ್ಲಿ. ಸರ್ ಶ್ಯಾಮಪ್ರಕಾಶ್ ಪಾಟೀಲ್ ಸರ್ You can't dictate terms to the government. ಈಗ ಸರ್ ಉತ್ತರ ಕೊಡ್ಲಿ. ಪ್ರಶ್ನೆ ಇರೋದು ವೈಟ್ ಒಕ್ಕೂಟದ ವ್ಯವಸ್ಥೆದು ವೈಲೇಷನ್ ಆಗಿದೆ. ಏನು ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ನಾವು ಒಪ್ಕೋಬೇಕು ಕೈ ಕಟ್ಕೊಂಡಿ ಅಂತ ಹೇಳ್ತಾ ಇದ್ರೆ ಅದ್ರ ವಿರುದ್ಧ ಮಾತನಾಡಬಾರ್ದು, ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಇಲಾಖೆಯಿಂದ ಅಂತ ಹೇಳ್ತಾ ಇದ್ದಾರೆ. ಈಗ ಸುನಿಲ್ ಅವ್ರು ಮಾತನಾಡಬೇಕಾದ್ರೆ ಕೇಳಿದ್ರು ಡೈರೆಕ್ಷನ್ಸ್ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರದಿಂದ ಪಂಚಾಯತ್ ರಾಜ್ ಆಕ್ಟ್ ಇಸ್ ವೆರಿ ಟೈಟ್. ವಿ ಕ್ಯಾನ್ ಓನ್ಲಿ ಅಡ್ವೈಸ್. ಅವ್ರು ಇಷ್ಟ ಇದ್ರೆ ಪಂಚಾಯತ್ ನಲ್ಲಿ ಇಟ್ಕೊಂಡು ಮಾಡ್ತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಆಮೇಲೆ ಪಂಚಾಯತ್ ಹಣ ಖರ್ಚು ಮಾಡಬೇಕು ಅಂದ್ಬಿಟ್ಟು ಅವ್ರದ್ದಾದಂತ ಮಾನದಂಡ ಇದೆ, ನಂಬರ್ 1. ನಂಬರ್ 2, ಈಗ ತಾವು ಹೇಳಿದ್ರಿ ಕೇಂದ್ರ ಸರ್ಕಾರ ಇದು ಒಂದು ಕ್ರಾಂತಿಕಾರಿ ಕಾಯ್ದೆ ತಂದಿದೆ, ಅನುಷ್ಠಾನ ತರಬೇಕು ಅಂತ. ವಾಟ್ ಡಸ್ ಆರ್ಟಿಕಲ್ 258 ಸೇ ಸರ್? ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 258 ಏನ್ ಹೇಳ್ತದೆ ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಯನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಮ್ಯಾಂಡೇಟ್ ಮಾಡ್ತಾ ಇದ್ದಾಗ ನೀವು ಫೈನಾನ್ಷಿಯಲ್ ಇರ್ಬೋದು, 60 ಇರ್ಬೋದು, ನೀವು ರಾಜ್ಯ ಸರ್ಕಾರ ಕನ್ಸಲ್ಟೇಷನ್ ಮಾಡಬೇಕು. ಅಕಸ್ಮಾತ್ ರಾಜ್ಯ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಪೇಪರ್ ಅಲ್ವಾ, ಅವರು ಪೇಪರ್ ನಲ್ಲಿ ಕೊಟ್ಟ ಸ್ಪೀಕ್ಸ್ ಆನ್ ದ ಫೈನಾನ್ಷಿಯಲ್ ಕಮಿಷನ್ ಫಾರ್ಮೇಶನ್. ಫೈನಾನ್ಸ್ ಕಮಿಷನ್ ಅವರು ನಮ್ಮ ಟ್ಯಾಕ್ಸಸ್ ಎಷ್ಟು ಡೆವಲಪ್ ಮಾಡಬೇಕು, ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಎಷ್ಟು ಹೋಗ್ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಆ ರಿಪೋರ್ಟ್ ಅವರು ಬಂದು ಇಲ್ಲಿ ನಮಗೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಬೇಕಾದ್ರೆ ನಮ್ಮ ತೆರಿಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಬರ್ತಾ ಇದೆ, ಲೋಕಲ್ ಬಾಡೀಸ್ ಇಂದ ಎಷ್ಟು ಬರ್ತಾ ಇದೆ, ಪಂಚಾಯತ್ ಇಂದ ಎಷ್ಟು ಬರ್ತಾ ಇದೆ, ಅವೆಲ್ಲಾನು ಲೆಕ್ಕ ಹಾಕಿ CFIಗೆ ಕೊಟ್ಟು ಅಲ್ಲಿಂದ ಡಿವಲ್ಯೂಷನ್ ಆಗುತ್ತೆ. ಅವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲೂ ಕೂಡ ಇಂಥ ಒಂದು ಕ್ರಾಂತಿಕಾರಿಯಾದಂತಹ ಬಿಲ್ ಬರ್ತಾ ಇದೆ, ಇದ್ರ 40% ನೀವು ಕೊಡಬೇಕಾಗಿದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಸೆಕೆಂಡ್ ವೈಲೇಷನ್. ಥರ್ಡ್ ವೈಲೇಷನ್ ಆರ್ಟಿಕಲ್ 21 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಈ ಅಡ್ವರ್ಟೈಸ್ಮೆಂಟ್ ಕಾನೂನನ್ನ ಜಾರಿಗೆ ತರಬೇಕಾದ್ರೆ